ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನನ್ನ ಮಕ್ಕಳು ಇಂಡಿಯಾಗೆ ಹೊರಟಿದ್ದೀವಿ. ಮಸ್ಕತ್ತಿಂದ 1 ವರ್ಷ ಆದ್ಮೇಲೆ ಹೊರಟಿದ್ದೀವಿ. ಮಕ್ಕಳಿಗೆ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಇನ್ನು 2 ತಿಂಗಳು ರಜೆ ಇರುತ್ತೆ. ಸೊ ಹಾಗಾಗಿ ಬೆಂಗಳೂರಿಗೆ ಹೊರಟಿದ್ದೀವಿ. ಇವಾಗ ಮಧ್ಯರಾತ್ರಿ 2:15ಗೆ ಮನೆಯಲ್ಲಿ ಫ್ಲೈಟ್ ಇದೆ. ಸೊ ಇವಾಗ ಆಚೆ ಹೋಗಿ ಊಟ ಮಾಡಿಕೊಂಡು ಸಂಜೆ ಆಗಿದೆ, ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಿ ಅಲ್ಲಿಂದ ಏರ್ಪೋರ್ಟಿಗೆ ಹೋಗೋಣ ಅಂತ. ಶಾರ್ವಿ, ಊಟಕ್ಕೆ ಏನು ಬೇಕಮ್ಮ ನಿಂಗೆ? ನಂಗೆ ಏನು ಬೇಕು? ದೋಸೆ ನಿಂಗೆ? ನಂಗೆ ಹೌದಾ ಚಿನ್ನ? ವಾಟ್? Mommy fight over dinner, mommy. I just fight in the balala, mama. But pizza, ಇಡ್ಲಿ, ಸಾಂಬಾರ್, ಚಟ್ನಿ. ಇದು ಗೀ ಮಸಾಲ ದೋಸೆ. ಶಾರ್ವದಿನ ಬಂದಿಲ್ಲ ಅಂತ. ಕ್ಯಾನ್ಶ್ ಬಾ, ಕ್ಯಾನ್ಶ್ ಇವಾಗ ತಿನ್ನಿಲ್ಲ ಅಂದ್ರೆ ನೀನು ಇಲ್ಲೇ ಇರಿಸ್ಕೋತಾರ ಅಂಕಲ್ಲು. ನೋಡಿ, ದೋಸೆನ ಸ್ಪೂನಲ್ಲಿ ತಿಂತಾ ಇದ್ದಾರೆ. ಬಾ ಕ್ಯಾನ್ಶ್ ಇವಾಗ ತಿನ್ನಿಲ್ಲ ಅಂದ್ರೆ ನೀನು ಇಲ್ಲೇ ಇರಿಸ್ಕೋತಾರ ಅಂಕಲ್ಲು. Kiansh, Papu, you like dosa? Dosa is good. Kiana like tea. No, tea dosa. ಇವಾಗ ಮನೆಯಿಂದ ಏರ್ಪೋರ್ಟಿಗೆ ಓಡ್ತಾ ಇದ್ದೀವಿ. 11:30, 11:15 ಆಗಿದೆ. ಕತ್ಲಾಗಿ ಹೋಗ್ಬಿಟ್ಟಿದೆ. 11:45 ನೋಡಿ, 11:45. ಯಾರೂ ಇಲ್ಲ. ಅವೇ ಫುಲ್ ಸೆಕೆ, 50 ಡಿಗ್ರಿ ಟೆಂಪ್ರೇಚರ್ ಇದೆ ಇವಾಗಂತೆ. ಫುಲ್ ಸೆಕೆ ಅಂದರೆ ಸೆಕೆ. ಚಾರ್ವಿ ಬಂದೆ. ಅವ್ರ ಪಪ್ಪ ಗಾಡಿ ತರಕ್ಕೆ ಹೋಗಿದ್ದಾರೆ, ಕಾರ್ ತರಕ್ಕೆ. ಅಲ್ಲಿ ಪಾರ್ಕ್ ಮಾಡಿದ್ರು. ಹತ್ರಿ ಬಮ್ಮ ಕೇನ ಆಗ್ತದ. ಕೀ ತೊಗೊಂಬಿಡಿ ನೀವು ಮತ್ತೆ. ಯಾಕಮ್ಮ? ಬಿಸಿಲು ಇದೆ ಅಪ್ಪ ರಾಮ. ಏರ್ಪೋರ್ಟ್ ರೀಚ್ ಆದ್ವಿ. ಮಕ್ಳಿಗೆ ಫುಲ್ ನಿದ್ದೆ. ಇಬ್ಬರು ಟ್ರಾಲಿ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನನ್ನ ಮಗನಿಗೆ ಜ್ವರ ಇದ್ರೂ ನೋಡಿ ಹೇಗಿದ್ದಾನು ಅವನು. ಫಾಸ್ಟ್. ಅವರ ವೆಯ್ಟ್ ಮಾಡಿ ಪಾಪನ ತೋರಿಸ್ಬೇಡ್ರಿ, ಪಾಪನ ಒಳಗಡೆ ಕಳಿಸ್ಬಿಡೋಣ. ಓಕೆ, ಈಗ ಚೆಕ್ ಇನ್ ಆಯಿತು. ಇದೆಲ್ಲ ಫುಲ್ಲು ಡೇಟ್ಸ್ ಟ್ರೀ. ನಮ್ಮ ಇಂಡಿಯಾದಲ್ಲಿ ಹೆಂಗೆ ತೆಂಗಿನ ಮರಗಳಿರುತ್ತೋ ಹಾಗೆ ಇಲ್ಲಿ ರೋಡಲ್ಲೆಲ್ಲ ಬರೀ ಖರ್ಜೂರದ ಮರಗಳೇ ಇರುತ್ತೆ. ಅವ್ರ ಪಪ್ಪ ನಮ್ಮನ್ನು ಬಿಟ್ಟು ಈಗ ನಾವು ಇಮಿಗ್ರೇಷನ್ನಿಗೆ ನಿಂತಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಇಮಿಗ್ರೇಷನ್ನು, ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಆಯಿತು.
ಇವಾಗ 3 ಜನನ ಕರ್ಕೊಂಡು ಫ್ಲೈಟ್ ಹತ್ರ ಹೋಗಬೇಕು. ಬನ್ನಿ, ಇವಳನ್ನ ಎತ್ಕೋಬೇಕಂತೆ ನಾನು. ಬರ ಸರ್ಪ್ರೈಸ್ ಎಷ್ಟು. ಎಸ್, ಮಸ್ಕತ್ ಡ್ಯೂಟಿ ಫ್ರೀ. ಮಸ್ಕತ್ ಏರ್ಪೋರ್ಟ್ ಅಲ್ಲ. ಕಾರು ಎಲ್ಲ ಇಟ್ಟಿರ್ತಾರೆ. ಇಫ್ ಯು ವಾಂಟ್ ಹೋಗೋಣ. B3 ಟರ್ಮಿನಲ್ B3 ನೋಡು ಚಿನ್ನ. ಹೋಗೋಣ, ಇಲ್ಲೇ ಹೋಗೋಣ. ಮಕ್ಕಳನ್ನ ಎತ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ ನೋಡಿ. ಇವಳನ್ನ ಎತ್ಕೊಂಡಿದ್ದೀನಿ ನಾನು. ಅಲ್ಲಿ ಇವನು ಏರೋಪ್ಲೇನ್ ಹೋಗಬೇಕು ಅಂತ ಕಾಯ್ತಾ ಇದ್ದಾನೆ. ಹೋಗೋಣ ಬಾ ಅಪ್ಪ. I will give you chips. First we'll go near the gate, okay? ಇದೆಲ್ಲ ಫುಲ್ ಚಾಕ್ಲೇಟ್ಸು ನೋಡಿ. ನೋಡಿ ಹೆಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು. ಇವಳು ನೋಡ್ರಿ ಇಲ್ಲಿ ಸೂಟ್ ಕೇಸು. ನಮ್ಮದು ಗೇಟ್ B ಒಮನ್ ಏರ್ ಫ್ಲೈಟು. ಸೊ ಇವಾಗ ಆಲ್ರೆಡಿ 1:30 ಆಗಿದೆ. ಇವಾಗ ಇನ್ನೇನು ಬೋರ್ಡಿಂಗ್ ಮಾಡಬೇಕು. ನಂಗೆ ಕೈ ನೋವು ಬರ್ತಿದೆ ಬಂಗಾರಿ. ಕಿಯಾನ್ಶ್ ಹೋಗುತ್ತೆ. ನಡಿ. ಬಾ, ಇಲ್ಲಿ ಹೋಗೋಣ ಬಾಮ್ಮ. ಈ ಕಡೆ ಕಿಯಾನ್ಶ್. ಇದು ಸೈಡ್ ಹಿಂಗೆ. ಕಮ್. ವೇಟ್ ಬಾ. ಇಲ್ಲೇ ಬನ್ನಿ. ಈಗ ಫ್ಲೈಟ್ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ನಿಂತಿದ್ದೀವಿ, ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡಿ. ನನ್ನ ಮಕ್ಕಳು 3 ಜನನು ಚಿಪ್ಸ್ ತಿಂತಾ ಇದ್ದಾರೆ. ಬೋರ್ಡಿಂಗ್ ಆದಮೇಲೆ ನೆಕ್ಸ್ಟು ಕೆಳಗೆ ಹೋಗಬೇಕು. ಡೌನ್ ಹೋದರೆ ಅಲ್ಲಿ ಗೇಟ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಗಲಾಟೆ ಮಾಡ್ತಾರೆ ಅಂತ ಫೋನು ಟ್ಯಾಬು ಹಾಕ್ಕೊಟ್ಟಿದ್ದೀನಿ, ಇಲ್ಲಾಂದರೆ ಸುಮ್ಮನೆ ಕಿರ್ಚಾಡ್ತಾರೆ. ಕೆಳಗೆ ಬಂದು ಕೂತಿದ್ದೀವಿ ಫ್ಲೈಟ್ ಹತ್ರ. ಇನ್ನು ಗೇಟ್ ಓಪನ್ ಆಗಿಲ್ಲ. ನನ್ನ ದೊಡ್ಡ ಮಗಳು ನೀರು ಕುಡಿತಾ ಇದ್ದಾಳೆ. ಅವಳು ಬೇಜಾರಾಗಿದ್ದಾಳೆ. ಅವಳಿಗೂ ಫೋನ್ ಬೇಕಂತೆ. ಫೋನ್ ಕೊಟ್ಟಿಲ್ಲ ಅವಳಿಗೆ ನೋಡೋಕ್ಕೆ ಅಂತ ಅಳ್ತಾ ಕೂತಿದ್ದಾಳೆ.